ಬ್ಯಾಂಕ್ಗಳು ಎರಡು ತರ ಕೆಲಸ ಮಾಡ್ತವೆ. ನೀವೇನಾದ್ರೂ ಹಣ ತಾಂಡೋಗಿ ಡೆಪಾಸಿಟ್ ಮಾಡಿದ್ರೆ ನಿಮ್ ಹಣಕ್ಕೆ ಇಂಟ್ರೆಸ್ಟ್ ಅನ್ನ ಕೊಡ್ತಾರೆ. ಅದೇ ತರ ನೀವೇನಾದ್ರು ಅವರಿಂದ ಹಣ ತಗೊಂಡ್ರ ಅದಕ್ಕೆ ಅವರು ಇಂಟ್ರೆಸ್ಟ್ ಹಾಕ್ತಾರೆ. ಅದೇ ತರ ನಿಮ್ ಸ್ಕಿನ್ ಕೂಡ ಹಾಗೆ. ನೀವೇನಾದ್ರೂ ಕೆಮಿಕಲ್ ಪ್ರಾಡಕ್ಟ್ ನ ಡೆಪಾಸಿಟ್ ಮಾಡ್ತಿದ್ರೆ ನಿಮ್ ಸ್ಕಿನ್ ಜಲ್ದಿ ಡ್ರೈ ಆಗುತ್ತೆ, ವೀಕ್ ಆಗುತ್ತೆ, ಸುಕ್ಕಾಗುತ್ತೆ, ಮತ್ತೆ ಜಲ್ದಿ ಹಾಳಾಗುತ್ತೆ. ಅದೇ ತರ ನಾವು ಆ ಸ್ಕಿನ್ಗೆ ಏನಾದ್ರೂ ಪೋಷಕಾಂಶ ಭರಿತವಾಗಿರೋದನ್ನ ಆಡ್ ಮಾಡಿದ್ರೆ, ಡೆಪಾಸಿಟ್ ಮಾಡಿದ್ರೆ ನಿಮ್ಮ ಸ್ಕಿನ್ ಹೆಲ್ತಿ ಆಗಿರುತ್ತೆ, ಹೆಂಗಾಗಿರುತ್ತೆ, ರಿಚ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಯಾಕಪ್ಪ ಈ ತರ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಫೇಸ್ ಏನಿದೆ ತುಂಬಾ ಸೆನ್ಸಿಟಿವ್ ಪಾರ್ಟ್ಗಳಿಂದ ಕೂಡಿದೆ. ನಮ್ಮ ಕಣ್ಣು, ಕಿವಿ, ಮೂಗು, ಬಾಯಿ, ಇದು ಇಡೀ ನಮ್ಮ ದೇಹದಲ್ಲಿರ್ತಕ್ಕಂಥ ತುಂಬಾ ಸೆನ್ಸಿಟಿವ್ ಪಾರ್ಟ್ ಮತ್ತು ತುಂಬಾ ದೊಡ್ಡ ನರಮಂಡಲ, ಅಂದ್ರೆ ಸೆನ್ಸಿಟಿವ್ ನರಮಂಡಲನು ಕೂಡ ನಮ್ಮ ಫೇಸ್ ಅಲ್ಲೇ ಇದೆ. ಇಂಥ ಜಾಗನ ನಾವು ಈ ರಾಸಾಯನಿಕ ಭರಿತ ಸೋಪ್ ಮತ್ತು ಫೇಸ್ ವಾಶ್ ಬಳಸೋದ್ರಿಂದ ನಮಗೆ ದೀರ್ಘಕಾಲೀನ ಸಮಸ್ಯೆಗಳು ಕಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದ ಕಾರಣ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಕೇರಾಮೃತ್ ವರ್ಜಿನ್ ಕೋಕೋನಟ್ ಆಯಿಲ್ ಇಂದ ಎನ್ರಿಚ್ ಆಗಿರ್ತಕ್ಕಂತಹ ಫೇಸ್ ವಾಶ್. ವರ್ಜಿನ್ ಕೋಕೋನಟ್ ಆಯಿಲ್ ಈಸ್ ವೆರಿ ಫೇಮಸ್. ಏನಕ್ಕೆ? ತಾಯಿ ಹಾಲಿನ ಗುಣಗಳಿಂದ ಸಮೃದ್ಧಿ ಆಗಿರತಕ್ಕಂಥ ಈ ಎಣ್ಣೆ ಸ್ಕಿನ್ ಅನ್ನ ಪ್ರೊಟೆಕ್ಟ್ ಮಾಡೋದ್ರ ಜೊತೆಗೆ ಪೋಷಿಸುತ್ತೆ. ಏನೇ ಕಾರಣಕ್ಕೂ ಡ್ರೈ ಆಗಕ್ ಬಿಡಲ್ಲ. ಜೊತೆಗೆ ಮಾಯಿಶ್ಚರೈಸಿಂಗ್ ಜೊತೆಗೆ ಕ್ಲೆನ್ಸಿಂಗ್ ಮಾಡಕ್ಕೆ, ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಇಂದ ಯಾವುದೇ ನಮ್ಮ ಸ್ಕಿನ್ಗೆ ವೈರಸ್ಗಳು, ಬ್ಯಾಕ್ಟೀರಿಯಾಗಳು ತೊಂದರೆ ಕೊಡದೇ ಇರೋ ತರ ಇದು ಪ್ರೊಟೆಕ್ಟ್ ಅನ್ನ ಮಾಡುತ್ತೆ. ಅದ್ರ ಜೊತೆಗೆ ಅಲೋವೆರಾ ಎಕ್ಸ್ಟ್ರಾಕ್ಟ್ ಅನ್ನ ಹಾಕಿರೋದ್ರಿಂದ ನಿಮ್ಗೆ ಕೂಲಿಂಗ್ ಎಫೆಕ್ಟ್, ಬರ್ನಿಂಗ್ ಸೆನ್ಸೇಷನ್ ಕಮ್ಮಿ ಮಾಡಿ ನಿಮ್ಮ ಸ್ಕಿನ್ ಅನ್ನ ತುಂಬಾ ಸ್ಟ್ರಾಂಗ್ ಆಗಿರೋಕ್ಕೆ ಸಹಾಯ ಮಾಡುತ್ತೆ. ಅದರ ಜೊತೆಗೆ ವಿಟಮಿನ್ ಇ ನಿಮ್ಮ ಸ್ಕಿನ್ ಅನ್ನ ಯಾವಾಗಲೂ ಹೆಂಗಾಗಿರಕ್ಕೆ ಡ್ರೈ ಮಾಡುತ್ತೆ. ವಿಚ್ ಹ್ಯಾಜಲ್ ಸಾರವು ನಮ್ಮ ಸ್ಕಿನ್ ಅಲ್ಲಿ ಇರ್ತಕ್ಕಂಥ ಹೋಲ್ಗಳನ್ನ ಕಮ್ಮಿ ಮಾಡಿ ಮತ್ತು ಬ್ಯಾಲೆನ್ಸ್ಡ್ ಆಯಿಲ್ ಉತ್ಪಾದನೆ ಮಾಡಿ ಈ ಪಿಂಪಲ್ ಅಂತಹ ತೊಂದರೆಗಳಿಂದನೂ ಕೂಡ ನಮಗೆ ರಕ್ಷಣೆಯನ್ನ ಕೊಡುತ್ತೆ. ಸೆಕರೇಡ್ ಐಸೋಮೆರೇಟ್ ಇದು ಪ್ಲಾಂಟ್ ಇಂದ ತೆಗೆದಿರ್ತಕ್ಕಂತಹ ಒಂದು ಲಾಂಗ್ ಟೈಮ್ ಮಾಯಿಶ್ಚರೈಸಿಂಗ್ ಮಾಡುವಂತಹ ಒಂದು ಅಂಶವಾಗಿದೆ. ಇದರಲ್ಲಿ ಗ್ಲೈಕೋಲಿಕ್ ಆಸಿಡ್ ಇದ್ದು ಇದು ನಮ್ಮ ಡೆಡ್ ಸ್ಕಿನ್ ಅನ್ನ ತೆಗೆಯೋದ್ರ ಜೊತೆಗೆ ನಮ್ಮ ಚರ್ಮವನ್ನ ಸೂಕ್ಷ್ಮವಾಗಿಸಿ ಅದನ್ನ ಸ್ಮೂತ್ ಆಗಿಸಿ ತುಂಬಾ ಬ್ರೈಟ್ ಆಗಿರಕ್ಕೆ ಇದು ಸಹಾಯ ಮಾಡುತ್ತೆ. ಫೇಸ್ ವಾಶ್ ಅಂತಕ್ಕಂಥದ್ದು ಇದು ದಿನಾ ಮಾಡೋ ಪ್ರಕ್ರಿಯೆ. ಒಂದು ದಿನದಲ್ಲಿ ಮಲ್ಟಿಪಲ್ ಟೈಮ್ ಮಾಡ್ತೀವಿ. ಬಟ್ ಇಡೀ ನಮ್ಮ ಒಂದು ಲಾಂಗ್ ರನ್ ಅಲ್ಲಿ ಯೋಚನೆ ಮಾಡಿದ್ರೆ ಎಷ್ಟೋ ಸಾವಿರ ಸರಿ, ಲಕ್ಷ ಸರಿ ಫೇಸ್ ವಾಶ್ ನ ಮಾಡ್ತಿರ್ತೀವಿ. ಪ್ರತಿ ಸಲನೂ ಕೂಡ ಸ್ಕಿನ್ ಅನ್ನ ತೊಳೆಯೋ ನೆಪದಲ್ಲಿ ಸ್ಕಿನ್ಗೆ ಲಾಸ್ ಮಾಡ್ತಾ ಹೋದ್ರೆ ಲಾಸ್ಟ್ ಅಲ್ಲಿ ನಮ್ಮ ಸ್ಕಿನ್ ಆಗಿರಲ್ಲ, ಅದು ಒಂದು ಪ್ಲಾಸ್ಟಿಕ್ ತರ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ, ನೀವು ಈ ವಾಶ್ ಮಾಡೋ ನೆಪದಲ್ಲೇ ನಿಮ್ ಸ್ಕಿನ್ ಅನ್ನ ರಿಚ್ ಮಾಡಕ್ ಸಾಧ್ಯನಾ, ಅದನ್ನ ಪ್ರೋಟೀನೈಸ್ಡ್ ಮಾಡಕ್ ಸಾಧ್ಯನಾ, ಅದನ್ನ ಪ್ರೊಟೆಕ್ಟ್ ಮಾಡಕ್ ಸಾಧ್ಯನಾ ಅಂತ ಯೋಚನೆ ಮಾಡಿ ಈ ಫೇಸ್ ವಾಶ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಇದನ್ನ ಬಳಸೋದ್ರ ಜೊತೆಗೆ ನಿಮ್ ಸ್ಕಿನ್